ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಜಿಲ್ಲಾಡಳಿತ ವಿಶೇಷವಾಗಿ ನಮ್ಮ ಒಂದು ಜಿಲ್ಲಾಡಳಿತ ಮತ್ತು ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ಕಾನೂನಿನ ಉಲ್ಲಂಘನೆಯಾಗಿದ್ದು ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ರಕ್ಷಣೆ, ಆರೋಗ್ಯ ಮತ್ತು ತಡೆಯುತ್ತದೆ. ಆದ್ದರಿಂದ ನಾವು ಪ್ರತಿಜ್ಞೆ ಮಾಡುವುದೇನೆಂದರೆ ಆರೋಗ್ಯದ ಮೇಲೆ, ಮಾನಸಿಕ ಸ್ಥಿತಿ ಮೇಲೆ ಮತ್ತು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಮೇಲೆ ಸಾಕಷ್ಟು ಸಮಸ್ಯೆಗಳು ಎದುರಾಗೋದ್ರಿಂದ ನಾವು ಮೆಟ್ಟಿ ನಿಲ್ಲಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮ ನಾವು ಈ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಒಂದು ಬಾಲ್ಯ ವಿವಾಹ ಮುಕ್ತ ಅಭಿಯಾನವನ್ನು ಇಡೀ ಜಿಲ್ಲೆಯ ಎಲ್ಲ ಸಮಸ್ತ ಅಧಿಕಾರಿಗಳು ಇದ್ರ ಜೊತೆ ಸೇರಬೇಕಾಗಿದೆ. ಇದು ಸಾಕ್ಷರತಾ ಆಂದೋಲನದ ರೀತಿ ಆದಾಗ ಮಾತ್ರ ಈ ಅನಿಷ್ಟ ಪದ್ಧತಿಯನ್ನು ನಾವು ತೊಡೆದು ಹಾಕಿ ಮಕ್ಕಳ ಸ್ನೇಹಿ ಸಮಾಜವನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಆಧಾರ್ ಕಾರ್ಡ್ ನೋಡಿದ್ರೆ 22 ವರ್ಷ ಅದರಲ್ಲಿ ಇರುತ್ತೆ. ಅನಿಮಿಯಾ ಅನ್ನುವಂಥದ್ದು ಮೇನ್ ಸಿಕಲ್ ಸೆಲ್ ಅನಿಮಿಯಾ ನಮ್ಮ ಜಿಲ್ಲೆಯಲ್ಲಿ ವ್ಯಾಪಕವಾಗಿದೆ. ಅದನ್ನು ಕೂಡ ತುಂಬ ಶ್ರಮಪಟ್ಟು ಕಡಿಮೆ ಮಾಡಿದ್ದೀವಿ, ಮಾಡ್ತಾನೂ ಇದ್ದೀವಿ. ಇದ್ದಾಗ ಮನೆಯಲ್ಲೇ ಇದ್ರೆ ಸುಮ್ಮನೆ ಸೇಫ್ಟಿ ಇರೋದಿಲ್ಲ ಅಂತ ಒಂದು ಕಾರಣ ಹೇಳ್ಕೊಂಡು ಮದುವೆ ಮಾಡುವಂಥದ್ದು, ಮತ್ತೆ ಗರ್ಭಿಣಿ ಆಗುವಂಥದ್ದು, ತಾಯಿಗಿರೋ ಅನಿಮಿಯಾ ಮಗುಗೂ ಬರುವಂಥದ್ದು, ಲೋ ಬರ್ತ್ ವೇಟ್ ಸುಟ್ಟುವಂಥದ್ದು, ಮತ್ತೆ ಕಲಿಕೆನಲ್ಲಿ ಆಮದು ಕೂಡ ಸಮಸ್ಯೆ ಆಗುವಂಥದ್ದು. ಇದೇ ಒಂದು ವಿಷಯ ಸೈಕಲ್ ಅಂತ ಹೇಳ್ತೀವಿ. ಇದು ಆಗ್ತಾನೆ ಇದೆ. ಸೊ ಈ ನಿಟ್ಟಿನಲ್ಲಿ ಒಂದು ಕಠಿಣವಾದ ಕ್ರಮ. ಕಳೆದ ವರ್ಷ 97 ಬಾಲ್ಯ ವಿವಾಹಗಳನ್ನ ತಡೆದಿರುವಂಥ ಒಂದು ಕೀರ್ತಿ ಕೂಡ ಈ ಜಿಲ್ಲೆಗಿದೆ. ಕಾರ್ಮಿಕ ವಿಚಾರ, ದಲಿತರ ವಿಚಾರ, ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸ್ಕೊಂಡು ಬರ್ತಾನೆ ಇದೆ. ಇವತ್ತು ಸಹ ನಾವೆಲ್ಲ ಸಂಯುಕ್ತ ಹೋರಾಟ ಕರ್ನಾಟಕ ಅಂತೇಳಿ ಸುಮಾರು 45 ಸಂಘಟನೆಗಳು ಜೊತೆಗೂಡಿ ಒಂದು ಸಂಯುಕ್ತ ಹೋರಾಟ ಕರ್ನಾಟಕ ಅಂತೇಳಿ ನಾವು ಮಾಡಿಕೊಂಡು ನಿರಂತರವಾಗಿ ಎಲ್ಲ ಒಂದು ನೊಂದವರ ಪರ ನಾವು ಹೋರಾಟಗಳು ಮಾಡ್ತಾ ಇದ್ದೀವಿ. ಇವತ್ತು ನಿಲ್ಲಿಸಿಲ್ಲ, ಮುಂದೆನೂ ಸಹ ಈ ಒಂದು ನೊಂದವರ ಪರ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅಧಿವೇಶನ ಆಗಸ್ಟ್ 11ನೇ ತಾರೀಕಿಗೆ ಬೆಳಿಗ್ಗೆ 11 ಗಂಟೆಗೆ ನಿಗದಿಪಡಿಸಲಾಗಿದೆ. ಆಗಸ್ಟ್ 11ರಿಂದ ಆಗಸ್ಟ್ 22ರವರೆಗೆ ವಿಧಾನಸಭೆ ನಡೆಸಲಾಗುವುದು. ಅದು ಈಗ ನಿಗದಿತವಾದ ಒಂದು ಅವಧಿ. ಮತ್ತು ಅದನ್ನು ಎಕ್ಸ್ಟೆಂಡ್ ಮಾಡಬೇಕಾ ಬೇಡ ಅಂತ ಹೇಳಿ BSC ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಇದೆ. ನನ್ನ ಅಧ್ಯಕ್ಷತೆ ಮತ್ತು ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಎಲ್ಲ ಪಕ್ಷ ಮುಖಂಡರು, ಹಿರಿಯ ನಾಯಕರು ಸೇರಿ ಆ ಮೀಟಿಂಗ್ನಲ್ಲಿ ಪ್ರಥಮ ದಿವಸ BSC ಮೀಟಿಂಗ್ ನಡೆಸಲಾಗುವುದು. ಮುಂದಿನ ಎಲ್ಲ ರೂಪುರೇಷೆಗಳನ್ನು, ಕಾರ್ಯಕಲಾಪಗಳ ವಿಚಾರಗಳನ್ನು ಅದನ್ನು ಚರ್ಚಿಸಿ ಅಂತಿಮಗೊಳಿಸಲಾಗುವುದು. ಕೆಲವೊಂದು ವಿಚಾರಗಳು, ಕೆಲವು ಆರೋಪಗಳು ಬಂದಾಗ ಸರ್ಕಾರ ಇವತ್ತು SIT ತನಿಖೆಯನ್ನು ಮಾಡಿ, ತನಿಖೆ ಆಗಲಿ, ಕಾನೂನು ಪ್ರಕಾರ ತನಿಖೆಯಾಗಿ ಅದು ಏನಂತ ಅದರ ಸತ್ಯತೆಯನ್ನು ಬಹಿರಂಗವಾಗುತ್ತೆ. ಸಮರ್ಪಕವಾದ ತನಿಖೆ ಆಗಿ ಯಾರೇ ತಪ್ಪಿಸ್ತಿದ್ರು ಕೂಡ ಅದು ಬಹಿರಂಗಗೊಂಡು ಕಾನೂನು ಕ್ರಮ ಆಗ್ತದೆ.
ಆದೇಶದಂತೆ ಇಡೀ ನಾವು ಕೂಡ ಎಲ್ಲ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅನ್ಸಿ ಇವತ್ತಿಂದ ನಡೀತಾ ಇದೆ. ಇವತ್ತು ಮೊದಲನೇ ಮಟ್ಟದಲ್ಲಿ ಅಂದರೆ ಪ್ರತಿಯೊಬ್ಬ ಕುಟುಂಬ ಪ್ರತಿಯೊಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ವಿಮಾ ಯೋಜನೆಯಲ್ಲಿ ಖಾತೆ ಪಾಲಿಸಿ ಮಾಡಿಸಿದ್ರು. ಅದರಿಂದ 2 ಲಕ್ಷ ರೂಪಾಯಿ ಹಣ ನನಗೆ ಬಂತು. ಅದರಿಂದ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಆಯಿತು. ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡ್ಮಕ್ಳನ್ನು ಈ ಸ್ಕೀಮ್ ಮಾಡಿಸಿ ಅಂತ ತಮ್ಮಲ್ಲಿ ಮನವಿ ಮಾಡೋಣ. 42 ರೂಪೀಸ್ ಪೆನ್ಷನ್ ಪ್ಲಾನ್ ಮಾಡಿದ್ದೀನಿ. ಅದರಿಂದ ತುಂಬ ಯೂಸ್ ಆಗ್ತಿದೆ. ಇವಾಗ ನಾವು ದುಡಿತಿದ್ದೀವಿ, ಅದು ಕಟ್ಟಾಗ ಗೊತ್ತಾಗೋದಿಲ್ಲ. ಬ್ಯಾಂಕಲ್ಲಿದ್ದಾಗ ಅದು ಸೇವ್ ಆಗ್ತಿರುತ್ತೆ. ಇದರಿಂದ ಭಾಳ ತುಂಬ ಹೆಲ್ಪ್ ಆಗಿದೆ ನನಗೆ. ಮುಂದೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ. ಇದು ಒಳ್ಳೆ ಪ್ಲಾನ್. ಅಲ್ಲಿ ಐ ಥಿಂಕ್ 3485 APY ಎನ್ರೋಲ್ಮೆಂಟ್ ಮಾಡಿಸಿದ್ದೀವಿ ಆಗಲೇ. ಮತ್ತು 2217 ಪ್ರೈಮ್ ಮಿನಿಸ್ಟರ್ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ನಾವು ನೋಂದಣಿಗಳನ್ನ ಮಾಡಿಸಿದ್ದೀವಿ. 3066 ಪ್ರೈಮ್ ಮಿನಿಸ್ಟರ್ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ನಾವು ನೋಂದಣಿಗಳನ್ನ ಮಾಡಿಸಿದ್ದೀವಿ. ಇದರಿಂದಾಗಿ ನಾವು ಸಾಮಾಜಿಕ ಭದ್ರತೆಯ ಒಂದು ವಿಷನ್ ಏನಿದೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದು, ಐ ಥಿಂಕ್ ನಮ್ಮ ಗ್ರಾಮೀಣ ಬ್ಯಾಂಕಿನ ಮೂಲಕ ತುಂಬ ಸಕ್ಸಸ್ಫುಲ್ಲಾಗಿ ಎಲ್ಲ ವಿಲೇಜಸಲ್ಲೂ ಮಾಡಿಸ್ತಾ ಇದ್ದೀವಿ. ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ನಾವು ಸುಮಾರು 110 ಅಕೌಂಟ್ಸ್ನ ನಾವು ಎನ್ರೋಲ್ಮೆಂಟ್ ಮಾಡಿಸಿದ್ದೀವಿ ಇಲ್ಲಿ ತನಕ. ಆಮೇಲೆ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ 110 ಜನನ ಎನ್ರೋಲ್ಮೆಂಟ್ ಮಾಡಿಸಿದ್ದೀವಿ. ಅಟಲ್ ಪೆನ್ಷನಲ್ಲಿ 160 ಜನನ ಯೋಜನೆಯಲ್ಲಿ ಎನ್ರೋಲ್ಮೆಂಟ್ ಮಾಡಿಸಿದ್ದೀವಿ. ಆಮೇಲೆ ವಿಶ್ವಕರ್ಮ ಸ್ಕೀಮಲ್ಲಿ ಇಲ್ಲಿ ತನಕ 7 ಜನ ಬಂದಿದ್ದರು. 7 ಜನಕ್ಕೂ ನಾವು ಸಾಲವನ್ನು ಒದಗಿಸ್ಕೊಟ್ಟಿದ್ದೀವಿ. ಅದರಿಂದ ಅವರು ಉಪಯೋಗ ಪಡ್ಕೊತಿದ್ದಾರೆ ಮತ್ತು ತಿಂಗಳ ದುಡಿಮೆಯಲ್ಲಿ ಅವರಿಗೆ ಹೆಚ್ಚಿನ ಲಾಭವನ್ನು ಹುಡುಕ್ತಾ ಇದೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.